ವಿಘ್ನೇಶ್ವರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯ ನೋಡೋಣ. ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕಿಂತ ಮುಂಚೆ ಇಂದಿನ ಪಂಚಾಂಗ: ಶುಕ್ರವಾರ, ಬಿದಿಗೆ ತಿಥಿ, ಪುಬ್ಬ ನಕ್ಷತ್ರ, ಅತಿಗಂಡ ಯೋಗ, ತೈತುಲಾಕರಣ. ರಾಹುಕಾಲ 10:30ರಿಂದ 12 ರಾಹುಕಾಲ, ಗುಳಿಕ ಕಾಲ 7ರಿಂದ 9, 3ರಿಂದ 4:15 ಯಮಗಂಟಕ ಕಾಲ. ಮೇಷರಾಶಿ ಮೊದಲಿಗೆ ದ್ವಾದಶ ರಾಶಿಗಳಲ್ಲಿ ಮೇಷರಾಶಿಯವರ ಭವಿಷ್ಯ. ಶುಕ್ರವಾರ, ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುವುದು. ಈ ದಿನ ಹೊಸ ಜ್ಞಾನ ಪಡೆಯುವಲ್ಲಿ ಗಮನವಿಡಿರಿ. ಹಣ, ಆಸ್ತಿ ಲಾಭವಾಗಲಬಹುದು. ವಿದ್ಯಾರ್ಥಿಗಳು ಓದಿನಲ್ಲಿ ಆಸಕ್ತಿ ಹೊಂದುವರು. ಅಭಿವೃದ್ಧಿಯನ್ನು ಹೊಂದುವಿರಿ. ವ್ಯಾಪಾರದಲ್ಲಿ ಮುನ್ನಡೆ ಸಾಧಿಸಬಹುದು. ಆರೋಗ್ಯ ಸುಧಾರಿಸಬಹುದು. ಸ್ನೇಹಿತರಲ್ಲಿ, ಸಂಬಂಧಿಗಳಲ್ಲಿ ಹಾಗೂ ಮಗನೊಡನೆ ಜಗಳ ಸಂಭವಿಸಬಹುದು. ಎಚ್ಚರಿಕೆಯಿಂದ ವ್ಯವಹರಿಸಿರಿ. ವೃತ್ತಿ ಜೀವನದಲ್ಲಿ ಅಧಿಕಾರಿಗಳಿಂದ ತೊಂದರೆ ಅನುಭವಿಸಬೇಕಾಗಬಹುದು. ತಂದೆ ಹಾಗೂ ಗುರುಗಳ ಸೇವೆ ಮಾಡಿ ಅವರ ಆಶೀರ್ವಾದ ಪಡೆಯಿರಿ. ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಎದುರಾಗುತ್ತಿದ್ದರೆ ಸುಗಂಧಯುಕ್ತ ಧೂಪದೊಂದಿಗೆ ಗಣಪತಿಯನ್ನು ಪೂಜಿಸಿ. ಈಗ ವೃಷಭ ರಾಶಿ. ನಿಮ್ಮ ಇಷ್ಟವೆಲ್ಲ ಪೂರ್ತಿಯಾಗಬಹುದು. ನೀವು ಬಯಸಿದಂತೆ ಫಲ ದೊರೆಯಲಿದೆ. ಅಭಿವೃದ್ಧಿ ಹೊಂದುವಿರಿ. ಆರೋಗ್ಯ ಸುಧಾರಣೆಯಾಗಲಿದೆ. ಕೆಲವರಿಗೆ ಸಂತಾನ ಭಾಗ್ಯವು ದೊರೆಯಲಿದೆ. ಭೋಗ ವಸ್ತುಗಳನ್ನು ಕೊಂಡುಕೊಳ್ಳುವಿರಿ. ಉನ್ನತ ಹುದ್ದೆಗೆ ಬಡ್ತಿ ನಿರೀಕ್ಷೆಯಲ್ಲಿರುವವರಿಗೆ ಒಳ್ಳೆಯ ಸುದ್ದಿ ದೊರೆಯಲಿದೆ. ಅವಶ್ಯಕ ವಸ್ತುಗಳು ದೊರೆತು ಸಂತೋಷ ಉಂಟಾಗಬಹುದು. ಗುರುವಿನ ಆಶೀರ್ವಾದ ಪಡೆಯಿರಿ ಮತ್ತು ಕೆಲಸದವರನ್ನು, ಸೇವಕರನ್ನು ಕಡೆಗಾಣಿಸಬೇಡಿ. ಅವರ ಮನಸ್ಸಂತೋಷಗೊಳಿಸುವುದರಿಂದ ನಿಮ್ಮ ಏಳಿಗೆ ಇದೆ. ಸೇವಕರಿಂದ ಲಾಭವಾಗಲೂಬಹುದು. ಬಂಧು ಮಿತ್ರರು ದೂರ ಸರಿಯಬಹುದು. ಜಗಳ ಉಂಟಾಗಲೂಬಹುದು. ಎಚ್ಚರಿಕೆ ಅಗತ್ಯ. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೆ ಇಂದು ಉತ್ತಮವಾಗಿರುವುದು. ಪ್ರೇಮಿಗಳಿಗೆ ಉತ್ತಮವಾಗಿರುವುದು. ಶತ್ರುಗಳು ಹೆಚ್ಚುವರು. ಸಮಾಧಾನದೊಂದಿಗೆ ಎದುರಿಸಿ. ಮಕ್ಕಳ ಆರೋಗ್ಯದ ಕಡೆ ಗಮನವಿರಲಿ. ಈಗ ಮಿಥುನ ರಾಶಿಯವರ ದಿನ ಭವಿಷ್ಯ. ಮಿಥುನ ರಾಶಿಯವರ ನಕ್ಷತ್ರ ಮೃಗಶಿರ 3, 4ನೇ ಪಾದ, ಆರಿದ್ರ, ಪುನರ್ವಸು 1, 2, 3ನೇ ಪಾದ. ಸ್ನೇಹಿತರಿಂದ ಈ ದಿನ ಲಾಭವಾಗಬಹುದು. ಉತ್ತಮ ಮಿತ್ರರು ದೊರಕುವರು. ಸರ್ಕಾರದಿಂದ ಅಧಿಕಾರ ಪತ್ರ ಬರಲೂಬಹುದು. ನಿಮ್ಮ ಕಾರ್ಯಗಳಲ್ಲಿ ಜಯ ಕಾಣಲೂಬಹುದು. ಸಹೋದರರಿಂದ ಸಂತಸವು ಉಂಟಾಗುವುದು. ಉತ್ತಮ ಮಾತುಗಾರಿಕೆಯಿಂದ ನೀವು ನಿಮ್ಮ ಕಾರ್ಯಗಳನ್ನು ಜಯ ಸಾಧಿಸುವಿರಿ. ಕೆಲವರಿಗೆ ಸಂತಾನ ಭಾಗ್ಯವು ದೊರೆಯಲಿದೆ. ಆಸ್ತಿ ಲಾಭವಾಗಲೂಬಹುದು. ಅನ್ಯಾಯದಿಂದ ಲಾಭ ಮಾಡುವುದು ನಿಲ್ಲಿಸಿರಿ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಮನಸ್ಸು ನಿಲ್ಲುವುದಿಲ್ಲ. ಮನಸ್ಸನ್ನು ಹಿಡಿತದಲ್ಲಿ ಸೇವೆ ನಿಮಗೆ ದಾರಿದೀಪವಾಗುತ್ತದೆ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ದಣಿವು, ಹೊಟ್ಟೆನೋವು ನಿಮ್ಮನ್ನು ಕಾಡಬಹುದು. ಪ್ರಯಾಣ ಲಾಭದಾಯಕವಾಗಿರುವುದು. ನಿಮ್ಮ ದಾಂಪತ್ಯ ಜೀವನ ಸುಖವಾಗಿರುವುದು. ಈಗ ಕಟಕ ರಾಶಿ. ನಕ್ಷತ್ರ ಪುನರ್ವಸು 4ನೇ ಪಾದ, ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರ. ಜ್ಞಾನಾರ್ಜನೆಯೆಡೆ ಮನಸ್ಸು ಮಾಡುವಿರಿ. ಪ್ರಯಾಣದಿಂದ ಲಾಭವಾಗಬಹುದು. ಅವಿವಾಹಿತರಿಗೆ ವಿವಾಹ ಯೋಗವು ಕೂಡಿ ಬರಲಿದೆ. ಆಸ್ತಿಯಿಂದ ಲಾಭವಾಗಲೂಬಹುದು. ಶುಭ ಸಮಾಚಾರವನ್ನು ಕೇಳುವಿರಿ. ಮಕ್ಕಳಿಂದ ನಿಮಗೆ ಬೆಂಬಲವು ದೊರೆಯಲಿದೆ. ಅಭಿವೃದ್ಧಿಯನ್ನು ಹೊಂದುವಿರಿ. ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುವುದು. ವಿದ್ಯಾರ್ಥಿಗಳು ಓದಿನಲ್ಲಿ ಆಸಕ್ತರಾಗುವರು. ಶತ್ರುಗಳು ತೊಂದರೆಯನ್ನು ನೀಡುವರು. ಅಧಿಕಾರವನ್ನು ಕಳೆದುಕೊಳ್ಳುವ ಸಂಭವವೂ ಇದೆ. ಹಿರಿಯರಲ್ಲಿ ಗೌರವದಿಂದ ನಡೆದುಕೊಳ್ಳಿ. ತಂದೆಯ ಸೇವೆ, ಅವರ ಆಶೀರ್ವಾದ ಅಗತ್ಯವಾಗಿರುವುದು. ಬೆಳ್ಳಿ, ಬಂಗಾರ, ರೇಷ್ಮೆ ವ್ಯಾಪಾರಿಗಳಿಗೆ ಲಾಭವಿದೆ. ಪ್ರಕಾಶಕರಿಗೆ, ಮುದ್ರಕರಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ಲಾಯರ್ಗಳಿಗೆ ಇಂದು ತುಂಬ ಲಾಭವಾಗುತ್ತದೆ. ಸಿಂಹರಾಶಿ. ನಕ್ಷತ್ರ ಮಖ, ಪುಬ್ಬ, ಉತ್ತರ 1ನೇ ಪಾದ. ಗೌರವ, ಕೀರ್ತಿ ಲಭಿಸುವುದು. ಇಂದು ಅವಶ್ಯಕ ವಸ್ತುಗಳು ಸಮಯಕ್ಕೆ ದೊರೆತು ಮನಸ್ಸಿಗೆ ಸಂತೋಷ ನೀಡುವುದು. ರೋಗ ನಿವಾರಣೆಯಾಗುವುದು. ಧನಲಾಭವೂ ಇದೆ. ಕೆಲವರಿಗೆ ಅಭಿವೃದ್ಧಿಯನ್ನು ಹೊಂದುವಿರಿ. ಸಂಬಂಧಿಗಳಿಂದ ಶುಭ ಸಮಾಚಾರವನ್ನು ಕೇಳುವಿರಿ. ಪ್ರಯಾಣವು ಲಾಭದಾಯಕವಾಗಿರುವುದು. ಅವಿವಾಹಿತರಿಗೆ ವಿವಾಹ ಯೋಗವು ಕೂಡಿ ಬರಲಿದೆ. ಮನೆಯಲ್ಲಿ ಶುಭ ಸಮಾಚಾರಗಳು ಆಗಬಹುದು. ದಾಂಪತ್ಯ ಜೀವನ ಸುಖವಾಗಿರುವುದು. ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದುವರಿಯುವರು. ಅಗ್ನಿ ಆಯುಧಗಳಿಂದ ಎಚ್ಚರಿಕೆ ವಹಿಸಿದರೆ ಕ್ಷೇಮ. ವಾಹನ ಚಾಲಕರು ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡುವುದು ಈ ದಿನ ತುಂಬ ಒಳ್ಳೆಯದು. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ನಕ್ಷತ್ರ ಉತ್ತರ 2, 3, 4ನೇ ಪಾದ, ಹಸ್ತ, ಚಿತ್ತ 1 ಮತ್ತು 2ನೇ ಪಾದ. ಕನ್ಯಾ ರಾಶಿಯವರು ಈ ದಿನ
ಹೊಸ ಹುದ್ದೆಯಲ್ಲಿ ಗೌರವ ಪ್ರಾಪ್ತಿಯು ಉಂಟಾಗುವುದು, ಉಳಿತಾಯದ ಮಹತ್ವವನ್ನು ಅರಿಯುವಿರಿ, ನಿರೀಕ್ಷಿತ ಫಲಗಳು ಮಂದಗತಿಯಲ್ಲಿ ದೊರೆಯುವುದು, ತಾಳ್ಮೆ ಇರಲಿ, ಆದಾಯ ಹೆಚ್ಚಳವಾಗಲೂಬಹುದು, ಆದರೆ ಖರ್ಚು ಅಷ್ಟೇ ಇರುತ್ತದೆ, ಗೃಹದಲ್ಲಿ ಅಶಾಂತಿಯ ವಾತಾವರಣ ಉಂಟಾಗಬಹುದು, ಸ್ತ್ರೀಯರು ಸ್ತ್ರೀಯರು ಶತ್ರುಗಳಾಗುವರು, ನಿಮ್ಮ ಮೇಲೆ ಸುಳ್ಳು ಆರೋಪಗಳು ಹೊರಿಸಬಹುದು, ಆದ್ದರಿಂದ ನಿಮ್ಮ ಸಾಮಾಜಿಕ ವ್ಯಾವಹಾರಿಕ ವಿಷಯಗಳಲ್ಲಿ ಅತ್ಯಂತ ಎಚ್ಚರಿಕೆ ವಹಿಸುವುದು ಇಂದು ತುಂಬ ಒಳ್ಳೆಯದು. ನಿಮ್ಮ ವರ್ತನೆಯನ್ನು ಸರಿಪಡಿಸಿಕೊಳ್ಳಿ, ವಿದ್ಯಾರ್ಥಿಗಳು ಓದಿನಲ್ಲಿ ಆಸಕ್ತರಾಗುವರು, ಪ್ರೇಮಿಗಳಿಗೆ ನಿರಾಸೆ ಉಂಟಾಗುವುದು, ಅನವಶ್ಯಕ ಪ್ರಯಾಣ ಈ ದಿನ ಬೇಡ, ದಾಂಪತ್ಯದಲ್ಲಿ ಸಂತೋಷ ಉಂಟಾಗುವುದು, ಕುಲದೇವತೆ ಆರಾಧನೆ ಮಾಡಿ, ತಾಳ್ಮೆ ಅತಿ ಮುಖ್ಯವಾಗಿರುವುದು. ತುಲಾರಾಶಿ ತುಲಾರಾಶಿಯವರ ನಕ್ಷತ್ರ ಚಿತ್ತ 3 ಮತ್ತು 4ನೇ ಪಾದ, ಸ್ವಾತಿ ವಿಶಾಖ 1, 2, 3ನೇ ಪಾದ. ಪ್ರಯತ್ನಿಸಿದ ಕಾರ್ಯಗಳಲ್ಲಿ ಇಂದು ಜಯ ಲಭಿಸುವುದು, ಆಸ್ತಿ ಮಾಡುವುದರಲ್ಲಿ ಹೆಸರು ಮಾಡಬಹುದು, ಶತ್ರುಗಳು ದೂರ ಸರಿಯುವರು, ಗೃಹದಲ್ಲಿ ಸಂತೋಷದ ವಾತಾವರಣವಿರಲಿದೆ, ಅಭಿವೃದ್ಧಿಯನ್ನು ಇಂದು ಹೊಂದುವಿರಿ, ಧನ ಲಾಭವಾಗಲೂಬಹುದು, ಭೂ ವ್ಯವಹಾರದಲ್ಲಿ ಲಾಭವಾಗುವುದು, ಅವಶ್ಯಕ ವಸ್ತುಗಳಿಂದ ಸಂತೋಷವು ಲಭಿಸುವುದು, ಆರೋಗ್ಯವು ಸುಧಾರಿಸುವುದು, ಮನೆಯಲ್ಲಿ ಶುಭ ಸಮಾಚಾರಗಳು ಸಮಾರಂಭಗಳು ಜರುಗುವು, ಇದೇ ದಾಂಪತ್ಯ ಜೀವನ ಸಾಧಾರಣವಾಗಿರುವುದು, ಸ್ತ್ರೀಯರಿಂದ ಎಚ್ಚರಿಕೆಯಿಂದ ವ್ಯವಹರಿಸಿ, ಸ್ತ್ರೀಯರಿಂದ ಹಣ ವ್ಯಯವಾಗಬಹುದು ಸಾಧ್ಯತೆ ಇದೆ, ಹೆಂಡತಿಯ ಆರೋಗ್ಯ ಚೆನ್ನಾಗಿರುತ್ತದೆ, ಎಚ್ಚರಿಕೆಯಿಂದ ಇರಿ, ಹೆಂಗಸರಿಂದ ತೊಂದರೆ ಎದುರಿಸಬೇಕಾಗಬಹುದು, ಮನೆಯ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೆಂಡತಿ ತಾಯಿಯನ್ನು ಗೌರವಿಸಿ, ಶುಕ್ರವಾರದಂದು ಮಹಾಲಕ್ಷ್ಮಿ ಇಂದು ಉಪಾಸನೆ ಮಾಡಿ, ನಿಮಗೆ ತುಂಬ ಒಳ್ಳೆಯದಾಗುತ್ತದೆ, ರಾಜಕಾರಣಿಗಳು ಸರ್ಕಾರಿ ನೌಕರರಿಗೆ ಇಂದು ತುಂಬ ಉತ್ತಮವಾಗಿದೆ. ಈಗ ವೃಶ್ಚಿಕ ರಾಶಿ ನಕ್ಷತ್ರ ವಿಶಾಖ 4ನೇ ಪಾದ, ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರ. ಸ್ನೇಹಿತರಿಂದ ಮನಸ್ಸಿಗೆ ಕೊಂಚ ನೆಮ್ಮದಿಯು ದೊರೆಯುವುದು, ಹೆಸರಿನಿಂದ ಲಾಭವಾಗಲೂಬಹುದು, ಧನಲಾಭವೂ ಆಗುವುದು, ಹೆಂಡತಿ ಮಕ್ಕಳ ಆರೋಗ್ಯದ ಕಡೆ ಗಮನವಿರಲಿ, ಸರ್ಕಾರದಿಂದ ಅತೃಪ್ತಿಯನ್ನು ಎದುರಿಸಬೇಕಾಗಬಹುದು, ದುಂದುವೆಚ್ಚ ಮಾಡದಿರಿ, ಅದರಿಂದ ಸಾಲ ಮಾಡಬೇಕಾಗಬಹುದು, ಆಯುಧಗಳಿಂದ ದೂರವಿರಿ, ರಕ್ತಹೀನತೆಯಿಂದ ವೈದ್ಯರ ಸಲಹೆ ಪಡೆಯಿರಿ, ವಿದ್ಯಾರ್ಥಿಗಳು ಓದಿನಲ್ಲಿ ಆಸಕ್ತರಾಗುವರು, ಪ್ರೇಮಿಗಳಿಗೆ ಸಾಧಾರಣ ದಿನ ಇಂದು, ರಾಜಕಾರಣಿಗಳಿಗೆ ಸರ್ಕಾರಿ ನೌಕರರಿಗೆ ಇಂದು ಸುಖವಾಗಿರುವುದು, ಭೋಗವಸ್ತು ವ್ಯಾಪಾರಿಗಳಿಗೆ, ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ, ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ, ಷೇರು ಹಣ ಹೂಡುವವರಿಗೆ ಲಾಭದಾಯಕವಾಗಿರುವುದು. ಧನಸ್ಸು ರಾಶಿಯ ನಕ್ಷತ್ರ ಮೂಲ, ಪೂರ್ವಾಷಾಢ, ಉತ್ತರಾಷಾಢ 1ನೇ ಪಾದ. ಧನುರಾಶಿಯವರಿಗೆ ಇಂದು ಮುಖ್ಯ ವಿಷಯಗಳಲ್ಲಿ ಜಯ ಸಾಧಿಸುವಿರಿ, ಶುಭವಾರ್ತೆಯನ್ನು ಕೇಳುವಿರಿ, ಕೆಲವರಿಗೆ ಮಿತ್ರರಿಂದ ಸಂತೋಷ ಉಂಟು, ಮನೋಲ್ಲಾಸ ಉಂಟಾಗುವುದು, ಪ್ರೇಮಿಗಳಿಗೆ ಜಯ ಲಭಿಸಬಹುದು, ಪ್ರಖ್ಯಾತಿಯನ್ನು ಹೊಂದುವಿರಿ, ದಾಂಪತ್ಯ ಜೀವನ ಸುಖವಾಗಿರುವುದು, ರಾಜಕಾರಣಿಗಳಿಗೆ ಸರ್ಕಾರಿ ನೌಕರರಿಗೆ ಇಂದು ಶುಭ ಉಂಟು ಮಾಡುವುದು, ಅನವಶ್ಯಕ ಪ್ರಯಾಣವನ್ನು ಮಾಡುವಿರಿ, ಮಹಾವಿಷ್ಣುವಿನ ಪೂಜೆ ಮಾಡಿ, ಮತ್ತು ವ್ಯಾಪಾರಿಗಳಿಗೆ, ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ, ಪ್ರಕಾಶಕರಿಗೆ, ಭೋಗವಸ್ತು ವ್ಯಾಪಾರಿಗಳಿಗೆ, ಮುದ್ರಕರಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ಲಾಯರ್ಗಳಿಗೆ, ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ, ಲಾಟರಿ ಸಟ್ಟ ಜೂಜು ಷೇರುಗಳಲ್ಲಿ ಹಣ ಹೂಡುವವರಿಗೆ ಇಂದು ಲಾಭದಾಯಕವಾಗಿರುತ್ತದೆ. ನಿಮ್ಮ ಶುಭ ಸಂಖ್ಯೆ ಇಂದು 3. ಮಕರ ರಾಶಿಯ ನಕ್ಷತ್ರ ಉತ್ತರಾಷಾಢ 2, 3, 4 ಪಾದ, ಶ್ರವಣ ಧನಿಷ್ಠ 1 ಮತ್ತು 2ನೇ ಪಾದ. ನಿಮ್ಮ ಕಾರ್ಯಗಳು ಇಂದು ಕೈಗೂಡುವುದು, ನ್ಯಾಯಾಲಯದಿಂದ ಜಯ ಲಭಿಸುವುದು, ಆದಾಯದಲ್ಲಿ ವೃದ್ಧಿಯನ್ನು ಕಾಣುವಿರಿ, ಅಧಿಕಾರದಲ್ಲಿ ಪ್ರಭಾವ ಹೆಚ್ಚುವುದು, ಜೀವನದಲ್ಲಿ ಸುಖ ಸಂತೋಷವನ್ನು ಇಂದು ಕಾಣುವಿರಿ, ಸಮಾಜದ ನಿಮ್ಮ ಕಾರ್ಯಗಳಿಗೆ ಇಂದು ಮನ್ನಣೆ ದೊರೆಯುವುದು, ನಿಮ್ಮ ದಾಂಪತ್ಯ ಜೀವನವು ಸುಖಮಯವಾಗಿರುವುದು, ಒಡ ಹುಟ್ಟಿದವರೊಂದಿಗೆ ಹಾಗೂ ನೆರೆಯವರೊಂದಿಗೆ ವೈಮನಸ್ಯ ಉಂಟಾಗುವುದು ಸಾಧ್ಯತೆ ಇದೆ, ಪ್ರಯಾಣದಿಂದ ನಷ್ಟವನ್ನು ಎದುರಿಸಬೇಕಾಗಬಹುದು, ಮುಖ್ಯ ಅಧಿಕಾರಿಗಳಿಂದ ತೊಂದರೆ ಆಗಬಹುದು ಸಾಧ್ಯತೆ ಇದೆ, ಹೆಣ್ಣು ಮಕ್ಕಳಿಗೆ ಲೇಖನ ಸಾಮಗ್ರಿಗಳು ಹಸಿರು ಬಣ್ಣದ ವಸ್ತುಗಳನ್ನು ನೀಡಿ ಸಂತೋಷಪಡಿಸಿ, ಶ್ರೀ ಕೃಷ್ಣನ ಆರಾಧನೆ ಮಾಡಿ ಒಳ್ಳೆಯದಾಗುವುದು, ರಾಜಕಾರಣಿಗಳಿಗೆ ಮತ್ತು ಭೋಗವಸ್ತು ವ್ಯಾಪಾರಿಗಳಿಗೆ ಎಲ್ಲ ವ್ಯಾಪಾರಿಗಳಿಗೆ ಇಂದು ಶುಭ ದಿನ. ನಿಮ್ಮ ಶುಭ ಸಂಖ್ಯೆ ಇಂದು 2. ಈಗ ಕುಂಭರಾಶಿಯವರ ನಕ್ಷತ್ರ ಧನಿಷ್ಠ 3 ಮತ್ತು 4ನೇ ಪಾದ, ಶತಭಿಷ ಪೂರ್ವಭಾದ್ರ 1, 2 ಮತ್ತು 3ನೇ ಪಾದ. ಇಂದು ಉನ್ನತವಾದ ಕಾಲ, ಇಂದು ಕೋರ್ಟ್ ವ್ಯವಹಾರಗಳಲ್ಲಿ ಜಯ ದೊರೆಯುತ್ತದೆ ಮತ್ತು ಮನೆಯಲ್ಲಿ ಸಂತೋಷದ ವಾತಾವರಣವಿರಲಿದೆ, ಯಾವುದೇ ಕಾರಣಕ್ಕೂ ಸಣ್ಣ ವಿಷಯಗಳಿಗೆ ಮನಸ್ಸು ಹಾಳು ಮಾಡಿಕೊಳ್ಳಬೇಡಿ, ನೀವು ನಿರೀಕ್ಷಿದ್ದೆಲ್ಲವೂ ಇಂದು ಆಗುತ್ತದೆ, ತಂದೆಯ ಆಶೀರ್ವಾದ ಪಡೆಯಿರಿ, ಸೇವಕರನ್ನು ಸ್ವಚ್ಛತಾ ಕಾರ್ಮಿಕರನ್ನು ಗೌರವದಿಂದ ಕಾಣಿ, ಇಂದು ಶುಕ್ರವಾರ ನೀವು ದೇವಿ ದೇವಸ್ಥಾನಕ್ಕೆ ಹೋಗಿ ತುಂಬ ಒಳ್ಳೆಯದಾಗುವುದು, ಉನ್ನತವಾದ ಇಂದು ಬಡ್ಡಿಯು ದೊರೆಯುವ ಸಾಧ್ಯತೆ ಇದೆ, ಬಡ್ತಿಯು ದೊರೆಯುವ ಸಾಧ್ಯತೆ ಇದೆ,
ದುಂದುವೆಚ್ಚ ತಪ್ಪಿಸಿ ಹಣಕಾಸಿನ ವ್ಯವಹಾರಗಳು ಎಚ್ಚರಿಕೆಯಿಂದ ಮಾಡಿ. ಹೆಂಡತಿ ಮಕ್ಕಳ ಆರೋಗ್ಯದ ಕಡೆ ಗಮನವಿರಲಿ. ವ್ಯಾಪಾರಿಗಳಿಗೆ, ಪ್ರಕಾಶಕರಿಗೆ, ಮುದ್ರಕರಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ಲಾಯರ್ಗಳಿಗೆ ಇಂದು ಲಾಭದಾಯಕವಾಗುವುದು. ನಿಮ್ಮ ಅದೃಷ್ಟ ಸಂಖ್ಯೆ ಇಂದು 1. ಈಗ ಮೀನರಾಶಿ. ನಕ್ಷತ್ರ ಪೂರ್ವಭಾದ್ರ 4ನೇ ಪಾದ, ಉತ್ತರಭಾದ್ರ ಮತ್ತು ರೇವತಿ. ಇಂದು ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗಬಹುದು. ಭೋಗ ವಸ್ತುಗಳಿಂದಲೂ ಲಾಭ ಆಗಬಹುದು. ಮನಸ್ಸನ್ನು ಏಕಾಂತಗೊಳಿಸಿ ಜವಾಬ್ದಾರಿಗಳನ್ನು ನಿಭಾಯಿಸಲು ಶ್ರಮವಹಿಸಿ. ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಿರಿ. ನಿಮ್ಮ ನಡೆನುಡಿಯಿಂದ ಬೇರೆಯವರಿಗೆ ಘಾಸಿಯಾಗುವಂತೆ ಎಚ್ಚರ ವಹಿಸಿ. ಸಂಬಂಧಗಳಲ್ಲಿ ಬಿರುಕು ಮೂಡುವ ಸಾಧ್ಯತೆ ಇದೆ. ನಿಮ್ಮ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಫಲ ನೀಡುವುದು. ತಾಳ್ಮೆ ಇರಲಿ. ಆತ್ಮವಿಶ್ವಾಸವನ್ನು ಕಾಯ್ದುಕೊಳ್ಳುವುದು ಅಗತ್ಯ. ಕೆಟ್ಟ ಮಾತುಗಳಿಂದ ಕೆಲಸಗಳನ್ನು, ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳಬೇಡಿ. ಇವೆಂದು ನಿಮ್ಮ ಜೀವನ ಸುಖವಾಗಿರುವುದು. ವಿದ್ಯಾರ್ಥಿಗಳು ಓದಿನಲ್ಲಿ ಏಕಾಗ್ರತೆಯ ಕೊರತೆಯನ್ನು ಅನುಭವಿಸುವರು. ನೀವು ನಿರೀಕ್ಷಿತ ವಸ್ತುಗಳು ಹಾಗೂ ನಿರೀಕ್ಷಿತ ಫಲಗಳು ಇಂದು ದೊರೆಯುವುದು. ನಿಮ್ಮ ಅದೃಷ್ಟ ಸಂಖ್ಯೆ ಇಂದು 9. ನಿತ್ಯ ಪಂಚಾಂಗ ಶ್ರವಣದಿಂದಲೇ ನಿಮಗೆ ಗ್ರಹಗಳು ಶಾಂತಿಯಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿದೆ. ನಿತ್ಯ ಪಂಚಾಂಗ ಶ್ರವಣವೇ ಪುಣ್ಯ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ವಿಘ್ನೇಶ್ವರಾಯ.